ನೆಕ್ಸ್ಟ್ ಬರ್ತವ್ರಿಗೆ ನಮ್ಮ ಪಿ ಯು ಡಿಪಾರ್ಟ್ಮೆಂಟಲ್ಲಿ ಸೈನ್ಸು ಕಾಮರ್ಸು ನಾವು ಸೆಕ್ಷನ್ಸು ಜಾಸ್ತಿ ಮಾಡಬೇಕು. ಈಗ ನಾವು ಮಾಡ್ತೀವಿ ಬಿಡ್ತೀವಿ ಒಂದು ಕಡೆಗೆ, KPS ನ 1000 ಚಿಲ್ಡ್ರೆ ಅನೌನ್ಸ್ ಮಾಡಿಬಿಟ್ಟಿದ್ದೀವಲ್ಲ. ಈಗ ಅದರೊಳಗೇನೆ ಇರ್ತದೆ ಸೈನ್ಸು, ಆರ್ಟ್ಸು, ಕಾಮರ್ಸು, LKG UKG. ಈಗ ಮಕ್ಕಳು ಆಮೇಲೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಇರೋದ್ರೆ ಇನ್ನೊಂದು ದಿವಸ ನಾನು ಅದೆಲ್ಲ ಕ್ಲೀನಾಗಿ ಬ್ಲೂ ಬುಕ್ ರೆಡಿ ಆಗ್ತಾ ಇದೆ. ಅದಾದಮೇಲೆ ಒಳ್ಳೆ ರೀತಿಯಲ್ಲಿ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. ಸೊ ಒಂದು ಮಗು ಹುಟ್ಟಿದ ಮೇಲೆ LKG UKG ನೀವು ಸೇರಿಸ್ಬಿಟ್ರೆ 14 ವರ್ಷ ಕಲಿಕೆ ಒಂದು ಅಡ್ರೆಸ್ಸಲ್ಲಿದ್ದಾಗ ಟೀಚರ್ಸು ಗಮನ ಇಟ್ಕೊಳ್ತಾರೆ, ಮಕ್ಕಳು ಮಾನಿಟ್ರಿಂಗ್ ಮಾಡೋದು ಈಸಿ. ಸ್ಕೂಲಲ್ಲೂ ಕೂಡ ಯಾವ ರೀತಿ ಮಗು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ, ವಾತಾವರಣ ಚೆನ್ನಾಗಿರುತ್ತೆ. ಮಕ್ಕಳು ಯಾವತ್ತೂ ಕೂಡ 5 ಮಕ್ಕಳಿದ್ರೆ ಅದು ಶಾಲೆ ಆಗೋದಿಲ್ಲ. ಆ ಥರ ಎಷ್ಟೊಂದು ಶಾಲೆಗಳಿದ್ದಾವೆ. ನಾನು ಹೇಳಿದ್ದಿಲ್ಲ 28,000 ಶಾಲೆಗಳು 50 ಮಕ್ಕಳಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನಾನು, ಅದು ನಾನು ಪಡ್ಕೊಂಡಿರೋದಲ್ಲ, ಆ ಥರ ಬಂದುಬಿಟ್ಟಿದೆ ಅದು. ಆಮೇಲೆ ಇವೆಲ್ಲ ಏನು ಗೊತ್ತಾ, ನಾನು ಇವತ್ತು ಏನೇನು ಕರೆಕ್ಷನ್ಸ್ ಮಾಡ್ತೀನಿ ನಮಗೆ ರಿಯಾಕ್ಷನ್ ಸಿಗದೆ ಆಫ್ಟರ್ 3-4 years 5 years. ಇದೊಂಥರ ಈ ಸಸಿ ಹಾಕಿದ ತಕ್ಷಣ ಫಸಲು ಬರಲ್ಲ, ಗೊಬ್ಬರ ಹಾಕ್ಬೇಕು, ಅದೆಲ್ಲ ಲಯಬಿಲಿಟಿ ಇದ್ದೇ ಇರ್ತದೆ. ಇದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಐ ಆಮ್ ರೆಡಿ ಫಾರ್ ದ್ಯಾಟ್. ಹಂಗಂದ ತಕ್ಷಣ ನಾವು ಓಲ್ಡ್ ಅವ್ರಿಗೆ ಇನ್ಮೇಲೆ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ 2 years ಇತ್ತು, ಬ್ಲೇಮ್ ಮಾಡೋದು ಟೈಮ್ ಮುಗೀತು ನಂದು, ಇನ್ನು ನಾನು ರಿಸಲ್ಟ್ ಕೊಡಬೇಕಲ್ಲ. ಸೊ ಅದಕ್ಕೆ. ಆ್ಯಂಡ್ ಇನ್ನೊಂದು ಏನಾಗ್ತಾ ಇದೆ, ನಮ್ಮ ಇಲಾಖೆಯಲ್ಲೂ ಕೂಡ ನಾನು ಕೂಡ ನನ್ನಿಂದ ಹಿಡಿದು ಲಾಸ್ಟ್ ಒಬ್ಬ ಆಫೀಸರು ಮತ್ತು SDMC ಅವರು ದೇ ಆರ್ ಪಾರ್ಟ್ ಆಫ್ ದ ಗೌರ್ಮೆಂಟ್. ಅವರು ಕೂಡ ಜವಾಬ್ದಾರಿ ತೊಗೊಂಡು ನಮ್ಮ ಸರ್ಕಾರಿ ಶಾಲೆಗೆ ಬನ್ನಿ, ಒಳ್ಳೆ ಟೀಚರ್ ಇದ್ದಾರೆ, ಪಬ್ಲಿಸಿಟಿ ಮಾಡಬೇಕಲ್ವಾ. ಅವ್ರ ಊರಲ್ಲೇ ಅವರೇ ಪಬ್ಲಿಸಿಟಿ ಮಾಡಲ್ಲ ಅಂದರೆ ಉದಾಹರಣೆಗಳು ಸಕ್ಸಸ್ ರೇಟ್ ಬೇಕಾದಷ್ಟು ಕೊಡ್ಬೋದು. ನನ್ನ ಕ್ಷೇತ್ರದೊಳಗೆ ಒಂದು ಹಳ್ಳಿಯಲ್ಲಿ ನಾನು LKG UKG ಮತ್ತು ದ್ವಿಭಾಷಾ ಕೊಟ್ಟ ತಕ್ಷಣ 12 ಮಕ್ಕಳಿರೋದು ಅಡ್ಮಿಷನ್ನು ಸ್ಟ್ರೈಟ್ 82 ಆಯಿತು. ಗಿಣಿವಾಲನ ಕುಣಿತಪ್ಪ ಅಂತ ಹೇಳಿ ಒಂದು ಊರಲ್ಲಿ. ಯಾಕೆ ಗಿಣಿವಾಲ ಅಂತ? ಯಾಕೆಂದರೆ ಅವರೆಲ್ಲ SDMC ಅವ್ರು ಮಾತಾಡಿಕೊಂಡು ಹೀಗೆ ತಂದೆ ತಾಯಿಯವರೆಲ್ಲ ನಮ್ಮ ಮಕ್ಕಳನ್ನೇ ಇನ್ಮೇಲೆ ಸರ್ಕಾರಿ ಶಾಲೆಯಲ್ಲೇ ಇದನ್ನೇ ನಾವು ಡೆವಲಪ್ ಮಾಡೋಣ ಅಂತ ಛಲ ತಗೊಂಡ್ರು. ಊಟ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನಾವು ಆರ್ಥಿಕವಾಗಿ ಯಾಕೆ ನಾವು ಬೇರೆ ಕಡೆ ಕಳಿಸ್ಬೇಕು, ಮಕ್ಕಳನ್ನ ಹೊರಗಡೆ ರಿಸ್ಕ್ ಯಾಕೆ ಮಾಡಬೇಕು ಅಂತ ಹೇಳಿ ಮಾಡಿ 82 ಮಕ್ಕಳು ಇವತ್ತು ಅಡ್ಮಿಷನ್ ಆದರು. ಆಮೇಲೆ ಫೇಶಿಯಲ್ ಅಟೆಂಡೆನ್ಸ್ ಬಂದಮೇಲೆ ಇವಾಗಲೇ ಹೇಳ್ತೀನಿ ನಿಮಗೆ, ಮಕ್ಕಳ ಸಂಖ್ಯೆನೇ ಇರೋಲ್ಲ ತಿಳ್ಕೊಳ್ಳಿ. ಒಂದು 5 ಲಕ್ಷ ಮಕ್ಕಳು ಗೊತ್ತಿಲ್ಲ ನನಗೆ, 5 ಲಕ್ಷನೋ 1 ಲಕ್ಷನೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ, ಐ ಡೋಂಟ್ ಬ್ಲೇಮ್ ಎನಿಬಡಿ ಯಾವ ಲೆವೆಲ್. ಬಟ್ ಮಾಡಲಿಲ್ಲ ಅಂದರೆ ಕ್ಲೀನಪ್ ಆಗಲ್ಲ. ನನಗೆ ಇಲಾಖೆ ಕೊಟ್ಟಿರೋದು ಏನು ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು, ಸಮಸ್ಯೆ ಜಾಸ್ತಿ ಇದೆ. ಸಮಸ್ಯೆ ಜಾಸ್ತಿ ಇದ್ದಾಗ ಸೀಪೇಜಸ್ ಜಾಸ್ತಿ ಇರುತ್ತೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಫೈನಾನ್ಷಿಯಲಿ ಬ್ಲೀಡಿಂಗ್ ಜಾಸ್ತಿ. ಯಾಕೆಂದರೆ ಹೋಗ್ತಾ ಇದೆ ಹೆಂಗೆ ಅಂತ ಗೊತ್ತಿಲ್ಲ, ಹಿಡಿಯೋಕ್ಕಾಗಲ್ಲ. ಅದಕ್ಕೆಲ್ಲದಕ್ಕೂ ಕೂಡ ಹಂತವಾಗಿ ಒಂದೇ ಸತಿಗೆ ನಾವು ಮಾಡೋಕ್ಕಾಗಲ್ಲ. ಈಗ ಟೀಚರ್ಸಿಗೆ ಫೇಶಿಯಲ್ ಅಟೆಂಡೆನ್ಸ್ ತಂದ್ವಿ, ಈಗ ನೆಕ್ಸ್ಟ್ ಮಕ್ಕಳಿಗೆ ಫೇಶಿಯಲ್ ಅಟೆಂಡೆನ್ಸ್. ಪ್ರೈವೇಟ್ ಶಾಲೆಯಲ್ಲಿ ತೊಗೊಂಡ್ರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಅನುದಾನಿತ ಶಾಲೆಗೂ ಒಳ್ಳೆಯದು, ನಮ್ಮ ರಾಜ್ಯದಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ, ಎಲ್ಲ ಸ್ಥಿತಿ ಬರುತ್ತೆ. ಇದ್ರ ಬಗ್ಗೆ ಪ್ರಶ್ನೆ ಕೇಳಕ್ಕೆ ಹೋದರೆ ನಾವು ಉತ್ತರನೇ ಕೊಡೋಕ್ಕಾಗಲ್ಲ, ಬಿಕಾಸ್ ನಂಗೆ ಸ್ಟ್ಯಾಟಿಸ್ಟಿಕ್ಸೇ ಗೊತ್ತಿಲ್ಲ. ಸ್ಟ್ಯಾಟ್ಸ್ನ ನೋಡಿ ಪಾಪ ನೀವು ಹೇಳ್ತಾ ಇದ್ದೀರ, ಆ ಪ್ರಶ್ನೆ ಕೇಳಿದ್ದು ಅದು ಬರಲ್ಲ. ಯಾಕೆಂದರೆ ಸ್ಟ್ಯಾಟ್ಸ್ ಅಪ್ಡೇಟೇ ಮಾಡೋ ಫೆಸಿಲಿಟಿ ಇಲ್ಲ ನಮ್ಮ ಹತ್ರ. ಫೇಶಿಯಲ್ ಬಂದುಬಿಟ್ರೆ ಮಕ್ಕಳು ಎಷ್ಟೊತ್ತಿಗೆ ಬಂದರು ಹೋದರು ಎಲ್ಲ ಶಾಲೆಯಲ್ಲಿ ಗೊತ್ತಾಗಬೇಕಲ್ಲ. ಒಂದು ಟಾಯ್ಲೆಟಿಗೆ ಹೋಗಿ ಬಂದ್ರೇನು ಎಷ್ಟೊತ್ತು ಟಾಯ್ಲೆಟಲ್ಲಿದ್ದರು, ಹೊರಗೆ ಬಂದರು, ಎಷ್ಟು ಗಂಟೆ ಒಳಗೆ ಬಂದರು, ಆ ಫೆಸಿಲಿಟಿ ಇನ್ನೊಂದು ಇವತ್ತು ನಾಳೆ ಆಗಲಿಲ್ಲ ಅಂದರೆ 2 years ಆದಮೇಲೆ ಸರ್ಕಾರಿ ಶಾಲೆಯಲ್ಲೂ ಇರಬೇಕಲ್ವಾ. ನೀವೇ ಈಗ ಮೊನ್ನೆ ಕ್ಯಾಬಿನೆಟಲ್ಲೆಲ್ಲ ಪಾಸ್ ಆಯಿತು. ಹಾಂ ಹೌದು ಜೋ ಹಾಂ. ನೀವು ನೆಕ್ಸ್ಟು ಫೇಶಿಯಲ್ ತಂದುಬಿಟ್ರೆ ಎಲ್ಲಿ ಇವ್ರ ಫೇಶಿಯಲಲ್ಲಿ ಯಾವಾಗ ಅಟೆಂಡೆನ್ಸ್ ಆದರೂ ರೆಕಾರ್ಡ್ ಆಗಿಬಿಡುತ್ತೆ. ನೀವು ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಇವತ್ತು ಟೆಕ್ನಾಲಜಿ ಅಲ್ಲಲ್ಲ, ಅದು ಗೊತ್ತಾಯ್ತು, ಇದಾಯಿತು ಅಟೆಂಡೆನ್ಸು. ಬಟ್ ನೆಕ್ಸ್ಟ್ ಅದೇ ಹೇಳಿದ್ದು, ಅದನ್ನು ಆ ಹಂತಕ್ಕೆ ತಂದುಬಿಟ್ರೆ ಟೀಚರ್ಸಿಗೆ SDMC ಅವ್ರಿಗೆ ಕೆಲಸನೇ ಇರೋಲ್ಲ ಜಾಸ್ತಿ. ಯಾರ್ಯಾರು ಅಟೆಂಡೆನ್ಸ್ ತೊಗೊಂಡ್ರು ಏನು ಅಂತ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಯಾವ ಮಕ್ಕಳು ಯಾವ ಸಬ್ಜೆಕ್ಟಿಗೆ ಕ್ಲಾಸಲ್ಲಿ ಇರಲಿಲ್ಲ. ಯಾಕೆಂದರೆ ಕಾಲೇಜಲ್ಲಿ ಬಂಕ್ ಹೊಡಿಬೋದು ನಾವು, ಒಂದು ಪೀರಿಯಡಿಂದ ಇನ್ನೊಂದು ಪೀರಿಯಡ್, ಅದು ಗೊತ್ತಾಗ್ಬಿಡುತ್ತೆ ಇವಾಗ. ಯಾವ ಮಕ್ಕಳು ಯಾವುದಕ್ಕೆ ಹೋಗ್ತಾರೆ. ಯಾಕೆ ಮ್ಯಾಥ್ಸಲ್ಲಿ ಫೇಲ್ ಆಗ್ತೀರಾ ಅಂದರೆ ಬಿಕಾಸ್ ಮೋಸ್ಟ್ಲಿ ಆ ಶಾಲೆ ಬಂಕ್ ಮಾಡಿರ್ತೀರಿ ನೀವು. ಯಾಕೆಂದರೆ ಅಯ್ಯೋ ಆ ಟೀಚರ್ ಕಂಡ್ರೆ ಆಗಲ್ಲ, ಆ ಸಬ್ಜೆಕ್ಟ್ ಕಂಡ್ರೆ ಆಗಲ್ಲ, ಎಕ್ಸಾಮಿನೇಷನಲ್ಲಿ ಹೋಗಿ ಸಿಕ್ಕಾಕೋತೀವಿ. ಇವೆಲ್ಲ ನಾವು ಅನುಭವಿಸಿರೋದನ್ನ ಹೇಳ್ತಾ ಇದ್ದೀವಿ ಅಷ್ಟೇ. ಅದೆಲ್ಲ ಇನ್ನೊಂದು ದಿವಸ
ಅನುಷ್ಠಾನ ಆದ ಕರೆಕ್ಟಾಗಿ ಇವ್ರಿಗೂ ಹೇಳ್ತೀವಿ. ಡೆಮೋ ಕೊಡೋಣ ಸರ್. ಒಂದು ಡೆಮೋ ನಿಮ್ಮ ಫೇಶಿಯಲ್ಲು ಅಷ್ಟು ನೀವು ಯಾವಾಗ ಪ್ರೆಸ್ ಮೀಟ್ ಮಾಡಿದ್ರಿ ಅಂತಲೂ ಎಲ್ಲ ಲಾಗಿನ್ ಮಾಡಿಬಿಡೋಣ. ಈಗ ನೀವೆಲ್ಲ ಇದು ಇದಲ್ವಾ, ಫಸ್ಟು ಜಯಂತ್ ಅವ್ರಿಗೆ ಮಾಡಿಬಿಡ್ತೀನಿ. ನಂಬರ್ 1 001 ನೀವೇ. ನಿಮ್ಮ ಆಫೀಸಲ್ಲ, ನಮ್ಮ ಆಫೀಸಲ್ಲೂ ನಿಮ್ಮದು ಇರಲಿ ಒಂದು, ನೀವು ಯಾವ್ಯಾವಾಗ ಬಂದ್ರಿ ಅಂತ. ಬೇಸಿಕಲಿ ಐ ಥಿಂಕ್ ವಿ ಹ್ಯಾವ್ ಟೇಕನ್ ಲಾಟ್ ಆಫ್ ಬ್ಲಂಟ್. ನಮ್ಮದು ಆ ಪ್ರೆಷರ್ ಎಲ್ಲ ತೊಗೊಂಡು ಸುಮಾರು 70-80% ಒಂದು ಹಂತಕ್ಕೆ ತಂದಿದ್ದೀವಿ. ಈ 20%ನ ಇನ್ನೂ ಸ್ವಲ್ಪ ಕ್ಲೀನಪ್ ಮಾಡೋದಿದೆ. ಐ ಥಿಂಕ್ ದಿಸ್ ಅನದರ್ 6-7 months ಈಸ್ ಅವರ್ ಟಾರ್ಗೆಟ್. ಮಾನ್ಯ ಮುಖ್ಯಮಂತ್ರಿಗಳು ಅದೇ ಹೇಳಿದ್ದಾರೆ. ನಾವು ಸ್ವಲ್ಪ ಟ್ರಾನ್ಸ್ಪರೆನ್ಸಿ ತರಬೇಕು ನಮ್ಮ ಸಿಸ್ಟಮಲ್ಲಿ, ಆವಾಗ ವೇಸ್ಟೇಜು ಅದೆಲ್ಲ ಸರಿ ಇರ್ತದೆ ಅಂಥೇಳಿ ನಮ್ಮ ಭಾವನೆ. ಯಾಕೆಂದರೆ ಟ್ಯಾಕ್ಸ್ ಮನಿ ಅಲ್ಲ, ಇಟ್ ಶುಡ್ ಬಿ ವೆರಿ ವೆಲ್ ಸ್ಪೆಂಟ್. ಇಟ್ ಈಸ್ ಹ್ಯಾಪನಿಂಗ್ ಸಡನ್ನಾಗಿ, ಬಟ್ ಐ ಡೋಂಟ್ ಹ್ಯಾವ್ ಎನಿ ಪ್ರೂಫ್. ಆ ಪ್ರೂಫ್ ಬೇಕು ಅಂತ ಹೇಳಿದರೆ ನಮ್ಮ ಸಿಸ್ಟಮ್ನ ಟೆಕ್ನಿಕಲಿ ವಿ ಹ್ಯಾವ್ ಟು ಅಪ್ಡೇಟ್, ವಿಚ್ ವಿಲ್ ಹೆಲ್ಪ್ ಯುವರ್ ಟ್ಯಾಕ್ಸ್ ಪೇಡ್ ಆ್ಯಂಡ್ ಗೌರ್ಮೆಂಟಿಗೂ